ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕರ ದುರ್ವರ್ತನೆ ಯಾವ ರೀತಿಯಾಗಿದೆ ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಅತಿಯಾಗಿ ಆಡ್ತಾರೆ ಇವರು ಕೂಡ ಕೆಲವರು ತುಂಬಾ ಸಾಫ್ಟ್ ಆಗಿ ವರ್ತಿಸ್ತಾರೆ ಪ್ರಯಾಣಿಕರನ್ನು ಅವಾಚ್ಯವಾಗಿ ನಿಂದಿಸಿರೋದು ಕ್ಯಾಬ್ ಚಾಲಕ ಡಬಲ್ ಬುಕಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿ ನಿಂದನೆ ಅಂತೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಘಟನೆ ಆಗಿದೆ ಇದು ನನ್ನೂರು ನಿಮ್ಮಂತವರ ಸೊಕ್ಕು ಇಳಿಸಲು ಡ್ರೈವರ್ಗಳು ಬದಲಾಗಬೇಕು ಬಾಯಿಗೆ ಬಂದಂಗೆಲ್ಲ ಅವಾಚ್ಯ ನಿಂದಿಸಿದಾನಂತೆ ಕ್ಯಾಬ್ ಚಾಲಕ 4 ಕಿಲೋಮೀಟರ್ನಿಂದ ಬಂದಿದ್ದೀನಿ ಅಂತ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡು ಪಡೆದಿದ್ದಾನೆ ಆಸಾಮಿ ಮತ್ತೋರ್ವ ಕ್ಯಾಬ್ ಚಾಲಕ ಸಮಾಧಾನ ಮಾಡ್ತಿದ್ರು ಕೂಡ ಕ್ಯಾಬ್ ಚಾಲಕ ಕೇಳಿಲ್ಲ ಕೆಲವು ಟೈಮಲ್ಲಿ ಪ್ಯಾಸೆಂಜರ್ಸು ಹಾಗೆ ಆಡ್ತಾರೆ ನಾನು ನೋಡಿದ್ದೇನೆ ನನಗೆ ಗೊತ್ತಿರುವಂಥವ್ರು ಗಾಡಿ ಓಡಿಸ್ತಾರೆ ಕ್ಯಾಬು ಬುಕ್ ಮಾಡಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಕರೆಸ್ಕೊಳ್ತಾರೆ ಆಮೇಲೆ ಇಲ್ಲ ನಾವು ಇನ್ನೊಂದು ಬುಕ್ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಪುಂಗಿ ಉತ್ತಾರಲ್ಲಿ ನೀನ್ ಡ್ರೈವರ್ ಮಾತಾಡ್ತೀನಿ ಯಾಕಂದ್ರೆ ನನ್ನೂರಿದು ನನಗೆ ಮೋಸ ಆದ್ರೆ ನಾನೇ ಮಾತಾಡ್ಬೇಕು ನಿಮ್ಮಂತವ್ರು ಸೊಕ್ಕಿ ಇಳಿಸ್ಬೇಕು ಅಂದ್ರೆ ಡ್ರೈವರ್ಗಳು ಬದಲಾಗ್ಬೇಕು ನೀನ್ ಡ್ರೈವರ ಬೇರೆ ಏನಾರಪ್ಪ ಮತ್ತೆ ಹೋಗ್ಬೇಕು ಯಾರು ನಾವು ಇವ್ರು ಯಾವರು ಯಾವ್ದೋ ಊರಿಂದ ಬಂದವರು ಇವರು ನನ್ನೂರಿದು ನಾನ್ ಹುಟ್ಟಿದವರು ಯಾವ್ದೋ ಊರಿಂದ ಬಂದವ್ರಿಗೆ ನಾನೇ ಸಪೋರ್ಟ್ ಮಾಡ್ಬೇಕು ನಾಲ್ಕ್ ಗಾಡಿ ಬುಕ್ ಮಾಡ್ತಾರೆ ನಾಚಿಕೆ ಆಗಲ್ವಾ ಇವರಿಗೆ ಕೈ ತುಂಬಾ ಮೈ ತುಂಬಾ ಬಂಗಾರ ಹಾಕೊಂಡ್ರೆ ಬರಲ್ಲ ಮನ್ಸಾಕ್ಷಿ ಇರ್ಬೇಕು ನೆಟ್ಟಗಿರ್ಬೇಕು ಮಾತಾಡ್ತೀನಿ ಯಾಕಂದ್ರೆ ನನ್ನೂರಿದು ನನಗೆ ಮೋಸ ಆದ್ರೆ ನಾನೇ ಮಾತಾಡ್ಬೇಕು ನಿಮ್ಮಂತವ್ರು ಸೊಕ್ಕಿ ಇಳಿಸ್ಬೇಕು ಅಂದ್ರೆ ಡ್ರೈವರ್ಗಳು ಬದಲಾಗ್ಬೇಕು ನೀನ್ ಡ್ರೈವರ ಬೇರೆ ಏನಾರಪ್ಪ ಮತ್ತೆ ಹೋಗ್ಬೇಕು ಯಾರು ನಾವು ಇವ್ರು ಯಾವರು ಯಾವ್ದೋ ಊರಿಂದ ಬಂದವರು ಇವರು ನನ್ನೂರಿದು ನಾನ್ ಹುಟ್ಟಿದವರು ಯಾವ್ದೋ ಊರಿಂದ ಬಂದವ್ರಿಗೆ ನಾನೇ ಸಪೋರ್ಟ್ ಮಾಡ್ಬೇಕು ನಾಲ್ಕ್ ಗಾಡಿ ಬುಕ್ ಮಾಡ್ತಾರೆ ನಾಚಿಕೆ ಆಗಲ್ವಾ ಇವರಿಗೆ ಕೈ ತುಂಬಾ ಮೈ ತುಂಬಾ ಬಂಗಾರ ಹಾಕೊಂಡ್ರೆ ಬರಲ್ಲ ಮನ್ಸಾಕ್ಷಿ ಇರ್ಬೇಕು ನೆಟ್ಟಗಿರ್ಬೇಕು ಮಾತಾಡ್ತೀನಿ ಯಾಕಂದ್ರೆ ನನ್ನೂರಿದು ನನಗೆ ಮೋಸ ಆದ್ರೆ ನಾನೇ ಮಾತಾಡ್ಬೇಕು ನಿಮ್ಮಂತವ್ರು ಸೊಕ್ಕಿ ಇಳಿಸ್ಬೇಕು ಅಂದ್ರೆ ಡ್ರೈವರ್ಗಳು ಬದಲಾಗ್ಬೇಕು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ಗಳು ಆ್ಯಪ್ಗಳಿದಾವಲ್ವಾ ಓಲಾ ಊಬರು ಎಲ್ಲದರೊಳಗೂ ಬುಕ್ ಮಾಡಿಬಿಡ್ತಾರೆ ಆಮೇಲೆ ಅವ್ರು ಬರೋವರೆಗೂ ತಾಳ್ಮೆ ಇರೋದಿಲ್ಲ ಯಾವ್ದು ಫಸ್ಟ್ ಬರುತ್ತೆ ಅದು ಹತ್ಕೊಂಡು ಹೋಗ್ಬಿಡೋದು ಪಾಪ ಅವನು 2 ಕಿಲೋಮೀಟ್ರ್ 3 ಕಿಲೋಮೀಟ್ರಿಂದ ಕ್ಯಾಬ್ ಓಡಿಸ್ಕೊಂಡು ಬಂದಿರ್ತಾನೆ ಪಿಕಪ್ ಮಾಡ್ಕೊಳ್ಳೋಕ್ಕೆ ಬರೋ ಅಷ್ಟೊತ್ತಿಗೆ ಆಮೇಲೆ ಫೋನ್ ಮಾಡಿದರೆ ನಾವು ಇನ್ನೊಬ್ಬರು ಬಂದರು ಅದ್ರಲ್ಲಿ ಹತ್ಕೊಂಡು ಹೋದ್ವಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಒಂದು 3-4 ಕಿಲೋಮೀಟ್ರ್ ಒಂದು ದುಡ್ಡು ಯಾರು ಹೋಗುತ್ತೆ ಪ್ಯಾಸೆಂಜರ್ಗೂ ತಾಳ್ಮೆ ಇರೋದಿಲ್ಲ ಆಮೇಲೆ ಅತಿಯಾಗಿ ಪ್ಯಾಸೆಂಜರ್ಸ್ಗಳು ಆಡ್ತಾರೆ ಆಮೇಲೆ ಕ್ಯಾಬ್ ಚಾಲಕರು ಅಷ್ಟೇ ನೀವು ಹಾಗೆ ಆಡ್ತೀರಾ ನಿಮ್ದೇನು ಸರಿ ಇದೆ ಅಂತ ಹೇಳ್ಬೇಕಾ ಎಲ್ಲ ಟೈಮಲ್ಲೂ ಫೋನ್ ಮಾಡಿದರೆ ಎಲ್ಲಿ ಸರ್ ಅಂತ ಕೇಳ್ತೀರಾ ಎಲ್ಲ ಹತ್ತಿರ ಇದ್ದರೆ ನಾನು ಬರಲ್ಲ ಸರ್ ಅಂತ ಹೇಳ್ತೀರಾ ನಿಮಗೆಲ್ಲ ದೂರ ಬೇಕು ನಿಮಗೆ ಅದರಲ್ಲಿ ಜಾಸ್ತಿ ರೆವಿನ್ಯೂ ಬರಬೇಕು 200-300 ರೂಪಾಯಿ ಈ ಥರ 400 ರೂಪಾಯಿ ಇದ್ದರೆ ಮಾತ್ರ ನೀವು ಬರ್ತೀರಾ ಅದಕ್ಕಿಂತ ಕಡಿಮೆ ಇದ್ರೂ ಬರಲ್ಲ ಯಾಕಂದರೆ ನಿಮಗೆ ಲಾಭ ಇಲ್ಲ ಈಗ ನೀವು ಮಾಡೋದು ಸರಿ ಇದೆಯಾ ಅದು ನೀವು ಹಾಗೆ ಆಡ್ತೀರಾ ಅದಕ್ಕೆ ತಕ್ಕಂಗೆ ಪ್ಯಾಸೆಂಜರ್ಸ್ಗಳು ಇರ್ತಾರೆ ನೀವೆಲ್ಲ ಸರಿ ಅಂತಲೂ ಹೇಳೋಕ್ಕಾಗಲ್ಲ ಗೊತ್ತಿದೆ ಇಬ್ಬರು ಹೆಂಗೆ ಆಟ ಆಡ್ತೀರಾ ಅಂತ ಪ್ಯಾಸೆಂಜರ್ ಮಾಡೋದು ಗೊತ್ತಿದೆ ಕ್ಯಾಬ್ ಡ್ರೈವರ್ಸ್ಗಳು ಮಾಡೋದು ಗೊತ್ತಿದೆ